ಚಿಕನು, ಟೊಮೊಟೊ, ಸಾಂಬಾರು, ಬೆಳ್ಳುಳ್ಳಿ ಪೇಸ್ಟ್, ನ್ಯಾಚುರಲ್. ಇವತ್ತಿನ ನಮ್ಮ ವಿಡಿಯೋ ಚಿಕನ್ ಗೊಜ್ಜು ರೈಸು. ನಾವು ಮಾಡ್ತಿರೋದು ಎಲ್ಲಿ ಗೊತ್ತಾ? ಸೌದೆ ಒಲೆಯಲ್ಲಿ. ಈ ವಿಡಿಯೋನ ಪೂರ್ತಿ ನೋಡಿ. ಹಳ್ಳಿ ಸೊಗಡಿನ ಅಡಿಗೆ ಚಿಕನ್ ಗೊಜ್ಜು ರೈಸು. ಫಸ್ಟು ಚಿಕನ್ನ ತೊಳಿತಾ ಇದ್ದೀವಿ. ಎರಡನೇ ರೌಂಡ್ ತೊಳಿತಾ ಇದ್ದೀವಿ. ಈಗ ಚಿಕನ್ ಗೊಜ್ಜು ಅಲ್ಲಿ ರೈಸ್ ರೆಡಿ ಇರ್ತದೆ ಒಳಗಡೆ. ನಾವು ಓನ್ಲಿ ಚಿಕನ್ ಮಾಡೋದು. ಈರುಳ್ಳಿ ಕುಯ್ತಾ ಇದ್ದೀವಿ. ಈಗ ಈರುಳ್ಳಿ ಹೆಚ್ಕೊತಾ ಇದ್ದೀವಿ. ನಮ್ಮ ರಿಶಾಂತ್ ಗೌಡ್ರು ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸಾಂಬಾರು ಸೊಪ್ಪನ್ನ ಕುಯ್ತಾವ್ರೆ, ಅವರು ಬಿಡಿಸ್ತಾ ಇದ್ದಾರೆ. ನಮ್ಮ ರಿಷಿಯವರು ನಮ್ಮ ಬರ್ತಾ ವೀಡಿಯೋ ಮಾಡ್ತಾಯಿದ್ದಾನೆ. ಚಿಕನ್ ಗೊಜ್ಜು ಏನೇ ಹೊರಗಡೆ ಎಷ್ಟೇ ಸಾವಿರಾರು ರೂಪಾಯಿ ಕೊಟ್ಟು ಬಿರಿಯಾನಿ ತಿನ್ನಲಿ, ಏನೇ ತಿನ್ನಲಿ, ನಾವು ಮಾಡ್ಕೊಂಡು ತಿನ್ನೋ ಚಿಕನ್ ಗೊಜ್ಜಲ್ಲಿರೋ ಮಜಾನೇ ಬೇರೆ. ನಮಗೆ ಮಜಾನೇ ಬೇರೆ ಅಂದರೆ ಈ ಕೋಗ್ಲೋಡಿಯಲ್ಲಿ ತಿನ್ನೋದ್ರೆ ಅಂದರೆ ಮಜಾನೇ ಮಜಾ. ಯಾಕೆ ಹೇಳಿ? ಇಲ್ಲಿ ಹಿಂದೆ ಫಾರೆಸ್ಟ್ ಇದೆ, ಸಖತ್ತಾಗಿದೆ ಕಾಡು. ರಾತ್ರಿ ಬಂದು ಆನೆ ಕಾಣಿಸ್ತದೆ, ಚಿಟ್ಟನು ಕಾಣಿಸ್ತದೆ ಅಲ್ವಾ? ಬನ್ನಿ ನೀವು ನೋಡ್ಕೊಳ್ಳಿ. ನಾವೀಗ ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇರೋದು ಹೇಳಿ ರಿಸಿ? ನಾವು ಈಗ ಒಲೆಯಲ್ಲಿ ಅಡುಗೆ ಮಾಡೋದು, ಗೊಜ್ಜು ಮಾಡ್ತಾ ಇದೀವಿ ನಾವು ಗೈಸ್. ನಾವಿವತ್ತು ಏನು ಮಾಡ್ತಾ ಇದೀವಿ ನೋಡಿ. ನಾನು ಇದನ್ನ ಹಿಂಗೆ ಬಿಡಿಸ್ತದೆ, ನಮ್ಮಪ್ಪ ಈರುಳ್ಳಿ ಕಟ್ ಮಾಡ್ತದೆ ನೋಡಿ. ಇವತ್ತು ನಾವು ಚಿಕನ್ ಕಟ್ ಮಾಡಿಬಿಟ್ಟು, ಎಲ್ಲಿ ಗೊತ್ತಾ ನಾವು ಚಿಕನ್ ಕಟ್ ಮಾಡಿರೋದು? ನಮ್ಮ ಕೋಗ್ಲೋಡಿಯಲ್ಲಿ ನೋಡಿ. ನಮ್ಮ ಕೋಗ್ಲು ಹೆಂಗೆ ನೋಡಿ, ಫಾರೆಸ್ಟು. ರಾತ್ರಿ ಬಂದರೆ ನೀವು ಆನೆ, ಚಿಟ್ಟೆ, ಸಿಂಹ ಕಾಣಿಸ್ತದೆ ನೋಡ್ಕೊಂಡು. ಯೂಟ್ಯೂಬಲ್ಲಿ ನಮ್ಮದು ವಿಡಿಯೋ ಇದೆ, ಈಗಲೂ ಹೋಗ್ಬಿಟ್ಟು ನೋಡಿ. ನಾವು ಸಾಂಬಾರು ಸೊಪ್ಪು, ಎಣ್ಣೆ ಇದೆಲ್ಲ ತಂದಿದ್ದೋ. ಇಲ್ಲಿ ಟೊಮೊಟೊ ಅದೇ ಅಂದ್ಕೊಂಡು ಅಭಿ ಹೇಳಿರಲಿಲ್ಲ. ಈಗ ಟೊಮೊಟೊಗೆಲ್ಲ ಖಾಲಿ. ಈಗ ಟೊಮೊಟೊ ತರಕ್ಕೆ ಹೋಗಿದ್ದಾನೆ ಅಭಿ. ಈಗ ಕಟ್ ಮಾಡ್ತಾ ಈ ಹೊಟ್ಟೆ ಬೇರೆ ಹಸಿತೈತೆ. ಬೆಳಗ್ಗೆ ತಿಂಡಿ ಸರಿಯಾಗಿ ಆಗಿಲ್ಲ ಇವತ್ತು. ಈಗ ಮಳೆ ಬರುವ ಸಾಧ್ಯತೆಗಳು ಜಾಸ್ತಿ ಇದೆ. ನೀವು ನೋಡ್ತಾ ಇರ್ಬೋದು ಕ್ಲೈಮೇಟೆಲ್ಲ ಎಷ್ಟು ಸಖತ್ತಾಗಿದೆ ಅಂತ. ಈ ಹೊರಗಡೆ ಜಮೀನ್ ಹತ್ರ ತೋಟದಲ್ಲಿ ಬಂದು ಚಿಕನ್ ಮಾಡ್ಕೊಂಡು ತಿನ್ನೋದೇ ಒಂದು ಮಜಾ ನೋಡಿ. ನಾವು ಚಿಕನ್ ಮಾಡ್ತಾಯಿದ್ದೀವಿ ಈಗ. ಇವಾಗ ಅದೇ ಒಲೆಯಲ್ಲಿ ನಾವು ಅಡುಗೆ ಮಾಡಬೇಕಾಗಿರೋದು. ಸೌದೆ ಒಲೆ ಅದು. ನೋಡ್ತಾ ಇದ್ದೀರಲ್ಲ ನೀವು. ಯಾವ ಗಿಲೆಂಡ್ರಲ್ಲಿ ಏನಿಲ್ಲ. ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸೇಮು ನ್ಯಾಚುರಲ್ ಆಗಿ ನಾವೇ ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ತೊಗೊಬಂದಿದ್ದೀವಿ. ಎಲ್ಲ ಗೆಜ್ಜಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋತೀವಿ. ಅದರ ಚೆನ್ನಾಗಿದೆ. ಮೊನ್ನೆ 1 kg ಚಿಕನ್ ತಂದು 4 ಜನ ಒಂದೇ ರೌಂಡು ಖಾಲಿ ಮಾಡೋರೆ. ಈಗ ನಾವೆಷ್ಟು ಜನ ಖಾಲಿ ಮಾಡ್ತೀವಿ ಅಂತ ನೋಡೋಣ. ಚೆನ್ನಾಗಿದ್ದರೆ ಖಾಲಿ ಆಯ್ತದೆ. ಚೆನ್ನಾಗಿ ಮಾಡಬೇಕು, ಯಾಕೆಂದರೆ ಅಡುಗೆ ಚೆನ್ನಾಗ್ತದೆ. ಸೌದೆಯಲ್ಲಿ ಬೇಯಿಸೋದು ಸಾಲದಕ್ಕೆ, ಎಲ್ಲ ನ್ಯಾಚುರಲಾಗಿ ಬೇಯಿಸ್ತಾ ಇರೋದು. ಅದರಿಂದ ಬೆಳ್ಳುಳ್ಳಿ ಪೇಸ್ಟ್ನ ರೆಡಿ ತೊಗೊಬರೋ ಬದಲು ಈ ಥರ ಮನೇಲಿ ನಾವೇ ಬೆಳ್ಳುಳ್ಳಿ ಪೇಸ್ಟ್ ಇರ್ತದೆ ಮಾಡಿಕೊಂಡ್ರೆ ರುಚಿ ಭಾಳ ಸಖತ್ತಾಗಿರ್ತದೆ. ಆ ಬೆಳ್ಳುಳ್ಳಿ ಪೇಸ್ಟ್ ಮಾಡೋ ಬದಲು. ಈಗ ನನ್ನ ಮಗ ನೋಡ್ತಾ ಇರ್ಬೋದು ನೀವು, ಕುಟ್ಟಣಿಗೆಲ್ಲಿ ಕೊಡ್ತಾ ಇದ್ದಾನೆ ಬೆಳ್ಳುಳ್ಳಿ ಪೇಸ್ಟ. ಇದು ಒಂಥರ ಟೇಸ್ಟಿಯಾಗಿ ಭಾಳ ಸಖತ್ತಾಗಿರ್ತದೆ ಬೆಳ್ಳುಳ್ಳಿ ಪೇಸ್ಟು. ಯಾರೇ ನೀವು ಚಿಕನ್ ಮಾಡಲಿ, ಏನಾದ್ರು ಹೊರಗಡೆ ಫುಡ್ ಮಾಡ್ತೀನಿ ಅಂದರೆ ಈ ಥರ ಒಂದು ಕುಟ್ಟಾಣಿ ತೊಗೊಂಡು ನೀವು ಚಿಕನ್ನು ಇದು ಮಾಡಿದ್ರೆ ಸಖತ್ತಾಗಿರ್ತದೆ. ಈರುಳ್ಳಿ, ಸಾಂಬಾರು ಸೊಪ್ಪು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಮೆಣಸಿನ್ಕಾಯಿ ಯಾವ್ದು ತಂದವನೇ ಗೊತ್ತಾ? ಆ ಮೆಣಸಿನ್ಕಾಯಿ ನೋಡಿ. ಅಲ್ಲಿ ಮೆಣಸಿನ್ಕಾಯಿ ಅಂತ ನೋಡ್ತಾ ಇರ್ಬೋದು. ಚಿಟ್ಟೆ ಮೆಣಸು ಅಂತಾರೆ ಇದಕ್ಕೆಲ್ವಾ? ಚೂಡೆ ಮೆಣಸಿನ್ಕಾಯಿ ಇರ್ಬೋದು. ಸ್ಟ್ರಾಂಗ್ ಮಾತ್ರ ಯಾವ ಮೆಣಸಿನ್ಕಾಯಿನ ಬೀಟ್ ಮಾಡೋಕ್ಕೆ ಅಷ್ಟು ಸ್ಟ್ರಾಂಗ್ ಇರ್ತದೆ ಅದು. ಫೈನಲಿ ನಮ್ಮ ಕೆಲಸ ಒಗ್ಗರಣೆಗೆ ಹಾಕ್ತಾ ಇರೋದು ಈಗ ನಾವು ಫಸ್ಟು. ಗೈಸ್ ನೀವು ನೋಡ್ತಾ ಇರ್ಬೋದು, ಚಿಕನು, ಟೊಮೊಟೊ, ಸಾಂಬಾರು ಸೊಪ್ಪು, ಈರುಳ್ಳಿ, ಎಣ್ಣೆ, ಮಸಾಲೆ ಐಟಮ್ ಏನೇನು ಬೇಕು. ನಾವು ಬೆಳ್ಳುಳ್ಳಿ ಪೇಸ್ಟ್ನ ರೆಡಿಮೇಡ್ ಆಗ್ತಿಲ್ಲ, ಇಲ್ಲಿ ನಾವೇ ತಯಾರಿಸ್ಕೊಂಡಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕೊಟ್ಟೆಣ್ಣೆಯಲ್ಲಿ ಕುಟ್ಟಿದ್ದೀವಿ. ಮೆಣಸಿನ್ಕಾಯಿ ಅಂತೂ ಚೂಟೆ ಮೆಣಸು ಹಾಕಿದ್ದೀವಿ. ಅದೆಷ್ಟು ಸ್ಟ್ರಾಂಗ್ ಇದೆ ಅಂದರೆ ಎವಿ ಸ್ಟ್ರಾಂಗು. ಇಲ್ಲಿದೆ ನೋಡ್ತಾ ಇರ್ಬೋದು ನೀವು. ಹೆಂಗೈತೆ ಅಂದರೆ ಇಲ್ಲಿ ನೋಡಿ, ನೋಡೋಕ್ಕೆ ಮಾತ್ರ ಚೋಟ ಇರ್ಬೋದು. ಆಹಾ, ಕಿಕ್ಕು ಭಾಳ ಸಖತ್ತಾಗಿರ್ತದೆ. ಖಾರದಲ್ಲಿ ಮಾತ್ರ ಭಾಳ ಸ್ಟ್ರಾಂಗ್ ಇದೆ. ಇವಾಗೆಲ್ಲ ರೆಡಿ ಆಯ್ತಿದೆ. ಒಲೆಯಲ್ಲಿ ಹಚ್ಚಿದ್ದೀವಿ, ತಗೋಗಿ ಮಾಡ್ತೀವಿ. ಚಿಕನ್ ಗೊಜ್ಜನ್ನ ಹೆಂಗೆ ಮಾಡ್ತೀವಿ, ಯಾವ ಥರ ಇರ್ತದೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ಲಿ ನಿಮ್ಗೆ ವಿಡಿಯೋ ಇರ್ತದೆ. ಪ್ಲೇಟ್ ತರೋ ನೀನು ತಂದ್ಮೇಲೆ ತಿರ್ಗಿಸಿ ಹೋಗಿ ತಂದು ಕೊಡೋದ. ಕೊಡು ಬರೋ ನೀನು. ಗೈಸ್ ಫಸ್ಟು ಚಿಕನ್ನ ಸುಂಡಿಸದ, ಚೆನ್ನಾಗಿ ಸುಂಡ್ಲಿ ಚಿಕನು. ಮಿಕ್ಸ್ ಮಾಡಿರಿಸಿ. ಬಿಡು ಚೆನ್ನಾಗಿ ಸ್ಮೆಲ್ ಹೋದರೆ ಈಗ ಅದರದ್ದು ನಮಗೆ ಚೆನ್ನಾಗಿರ್ತದೆ. ಅದಕ್ಕೆ ಫಸ್ಟು ಚಿಕನ್ ಸ್ಮೆಲ್ ಕಳಿಸದ. ಆ ಕಡೆಗೆ ಹೋಗು.
ಈಗ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಸುಣ್ಸದ ಕುಡಿಲಿ ಕೊಡಬೇಕು ಒಂದು ನಿಮಿಷ ಬೇಗ. ಈಗ ಕೊಡು ನಿನ್ನ ಕೈಲಿ ಆಗದನ್ನ ಮಾಡಬೇಕು. ಕೊಡಪ್ಪ ಆಟ ಮಾಡ್ಬಾರ್ದಲ್ಲಿ ವಿಡಿಯೋ ಜನ ನೋಡ್ತಾರೆ. ಕೊಡು. ಈಗ ನೋಡಿ ಗೈಸ್, ಈಗ ಒಂದು ರೌಂಡು ಚೆನ್ನಾಗಿ ತಿರುಗಿಸಿ ಆಮೇಲೆ ರಿಸಿ ಅವ್ರ ಕೈಲಿ ಕೊಡೋದು ನಾವು. ಇರಿ ಫಸ್ಟು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಅದ್ರ ಸ್ಮೆಲ್ಲೆಲ್ಲ ಹೋಗಿ ಇದು ಹೋಗಲಿ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದೀವಿ. ಉರಿ ನೋಡಿ ಲೈಟಾಗಿ ಸಾಲ್ಟ್ ಹಾಕ್ತಾಯಿದ್ದೀವಿ. ರಿಸಿ ಅಂತ ತೋರಿಸಿ ನೋಡಿ ಗಾಯ್ಸ್, ರಿಸಿನೇ ಮಾಡ್ತಾ ಇರೋದು ಚಿಕನ. ರಿಸಿ ಅವ್ರ ಅಡುಗೆ ಹೆಂಗಿರ್ತದೆ ಅಂತವ ಹೇಳ್ಬೇಕು ನೀವು. ಆಮೇಲೆ ಚೆನ್ನಾಗಿರ್ತದೆ. ಅಡುಗೆ ಮಾಡಕ್ಕೆ ಬರ್ತದೆ ನಿನಗೆ? ಸಬಾಷ್. ಅವತ್ತು ನಾನು ಮ್ಯಾಗಿ ಮಾಡಿದೆ, ಅದನ್ನು ಚೆನ್ನಾಗಿರ್ತಿತ್ತು. ಮ್ಯಾಗಿ ಮಾಡಿದೆ. ದೊಡ್ಡನಾದ್ಮೇಲೆ ಏನೈತಿ? ಸಾರಬ್ಯಸಿ ಯೂಟ್ಯೂಬರ್ ಐತಿಯಾ? ಬ್ಲಾಗರ್ ಹೇಳ್ಬಿಟ್ಟು ಈಗಲೇ ಎಲ್ಲರೂ. ನಾನು ದೊಡ್ಡನಾಗ್ಬಿಟ್ಟ ಸಾರಬ್ಯಸಿ ಆಯ್ತೀನಿ. ನೀವು ನಾನು ವಿಡಿಯೋಸ್ ಕೊಡಿ. ಐತೀನಿ ನಾನು. ಆಮೇಲೆ ನಮ್ಮ ಅಪ್ಪನ ಜೊತೆ ನನ್ನ ತಂಗಿ ದೊಡ್ಡಲ್ಲ ಐತಲ್ವಾ, ಅವಾಗ ಹೋಗೋದು. ಇದು ಮಾಡ್ತಾರೆ ಗೈಸ್. ಈಗ ಈರುಳ್ಳಿ ಹಾಕ್ತಾ ಇದೀವಿ, ಜೊತೆಗೆ ಟೊಮೊಟೊ, ಸೊಪ್ಪು ಹಾಕ್ತಾ ಇದ್ದೀವಿ. ಸೊಪ್ಪು ಸೆದೆಲ್ಲ ಈಗ ಹಾಕೋಕ್ಕಿಲ್ಲ. ರಿಸಿ ಹೇಳಿದ್ರೆ ನಾವು ಕೇಳೋಕ್ಕಿಲ್ಲ. ರಿಸಿ ಒಂದೊಂದ್ಸಲ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾನೆ. ಟಾರ್ಚರ್ ಮನ್ಸೆ ಅವನು. ನಮ್ಮಪ್ಪನ ಎಲ್ಲೂ ನೋಡಿಲ್ಲ ಈ ಥರ, ಬರೀ ಕತ್ತಾಪತ್ತಿ ನಮ್ಮ ಅಪ್ಪಂದು. ಬುಡು ಬೆಳ್ಳುಳ್ಳಿ ಪೇಸ್ಟ್ ನ್ಯಾಚುರಲ್ ಎಲ್ಲನೂ ಹಾಕಾಯ್ತು. ಈಗ ಜೊತೆಗೆ ಚೂರು ನೀರು ತವೇಗ ಲೈಟಾಗಿ ಅರಿಶಿನ ಪುಡಿ ಹಾಕೋದು. ಏನಕ್ಕೆ ಅಂತೀರಾ? ಅರಿಶಿನದಲ್ಲಿ ಬೆಂದರೆ ಸಖತ್ತಾಗಿರ್ತದೆ ಚಿಕನ್ನು. ಎಲ್ಲನೂ ಹಾಕಿದ್ದೀವಿ. ಕುಡಿಲಿ ಅಪ್ಪ ನಂಗೂ ಕೊಡು. ನೀನು ನಂಗೂ ಕೊಡು ಉಂಡ. ನೀನು ಹಾಲು ಕೊಡ್ತಾ ಇರಲಿಲ್ಲ. ಏನು ಒಳ್ಳೆ ಬೈಕು ಕಾರ ಓಡಿಸೋಂಗೆ ಆಡ್ತಾನೆ. ಒಂದು ರೌಂಡ್ ಕೊಡ್ಬೇಕಂತ ತಿರುಗ್ಸಕ್ಕೆ ಇವನಿಗೆ ರಿಸಿಗೆ ನೋಡಿ ಗಾಯ್ಸ್. ಅಯ್ಯೋ ಇವನೇ ಇವಿ ಟಾರ್ಚರ್ ನನಗೆ. ಇದು ಮಕ್ಕಳು ಮಾಡೋದು ಅಡುಗೆಯಾ? ಹೇಳಿ ಗೈಸ್, ನೀವೇ ಹೇಳಿ ಇವನಿಗೆ. ಬಂಧುಗಳೇ ಹೇಳಿ ಇವನಿಗೆ. ನಾನು ಚಿಕನ್ ಮುಚ್ಚಿದ್ದೀವಿ. ಈಗ ಫೈನಲಿ ಚಿಕನ್ ಗೊಜ್ಜು ಫೈನಲ್ ಮೂಮೆಂಟಲ್ಲಿದೆ. ಬನ್ನಿ ನಿಮಗೆ ತೋರಿಸ್ಕೊಡ್ತೀನಿ ಆಮೇಲೆ ಹೆಂಗಿರ್ತದೆ ಅಂತವ. ಬೇಯ್ಲಿ ಸ್ವಲ್ಪ ಮಾಡೋದಕ್ಕೆ. ಅಭಿ ಕೆಟ್ಟಾಯ್ತು, ಬಾಯ್ಲಿ. ರೆಡಿಯಾಗಿದೆ ಚಿಕನ್ ಗೊಜ್ಜು. ಈಗ ರೈಸ್ ಹಾಕತ್ತಿದ್ದೀವಿ. ತಡೀರಿಸಿ ನಿನಗೆ ಆಗಿರ್ತದೆ. ಗೊಜ್ಜು ನೋಡಿ, ನನ್ನ ತಮ್ಮ ಬರ್ತಾ ಚಿಕನ್ ಗೊಜ್ಜು ಹಾಕ್ತಿದ್ದಾರೆ ಈಗ. ಆಗಿಲ್ಲ ಅಂದ್ರೆ ಅದೆತ್ಕೋ ಸೌಟ. ನೋಡ್ತಾರೆ ಚಿಕನ್ ಗೊಜ್ಜು ಹಿಂಗೆ ಆಗಿದೆ. ಎಲ್ಲ ಫುಲ್ಲು ಕಳ್ತೋಗಿ ಬೆಂದೋಗಿದೆ. ಗೊಜ್ಜು ಹಾಕು. ಎಂಥದಾರು ನಾಟಿ ಕೋಳಿ ಸಾರ್. ಸಾಕು ಸಾಕು. ನೀನು ಹಾಕೋ. ಸೂಪರ್ ಆಗಿದೆ. ಹೆಂಗೆ ಮಾಡೋದು ಅಡುಗೆ ಚೆನ್ನಾಗಿ ಮಾಡ್ತೀವಿ. ನೀವು ಊಟ ಮಾಡಿ. ಈಗ ನೀನು ಮಸಾಲೆ ಊಟ ಮಾಡ್ತೀಯಾ? ಮಾಡು.